ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ದೇವಿ ಕನ್ಯಾಕುಮಾರಿಯ ಬಗ್ಗೆ ಹೇಳುತ್ತೇನೆ. ದೇವಿ ಕನ್ಯಾಕುಮಾರಿ ಯಾರು? ಈ ದೇವಿಗೆ ಕನ್ಯಾಕುಮಾರಿ ಎಂದು ಹೇಗೆ ಹೆಸರು ಬಂತು ಎಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಮೊದಲು ಕನ್ಯಾಕುಮಾರಿ ದೇವಸ್ಥಾನ ಎಲ್ಲಿದೆ ಎಂದು ನೋಡೋಣ. ನಮ್ಮ ಭಾರತದ ದಕ್ಷಿಣ ತುದಿಯಲ್ಲಿ ಇರುವ ಪವಿತ್ರ ಸ್ಥಳವಾದ ಕನ್ಯಾಕುಮಾರಿ. ಈ ಕನ್ಯಾಕುಮಾರಿಯಲ್ಲಿಯೇ ದೇವಿ ಕನ್ಯಾಕುಮಾರಿ ದೇವಸ್ಥಾನವಿದೆ. ಕನ್ಯಾಕುಮಾರಿ ದೇವಿ ಪಾರ್ವತಿ ದೇವಿಯ ಅವತಾರ ಎಂದು ಹೇಳಲಾಗಿದೆ. ಕನ್ಯೆ ಎಂದರೆ ಮದುವೆಯಾಗದ ಯುವತಿ. ಕುಮಾರಿ ಅಂದರೆ ಯುವ ದೇವಿ. ಆದುದರಿಂದ ಇವರು ಸದಾ ಕನ್ಯೆಯ ರೂಪದಲ್ಲಿ ಇರುವ ಶಕ್ತಿ ದೇವಿ. ಕನ್ಯಾಕುಮಾರಿ ಸ್ಥಳದ ಮಹತ್ವ. ಕನ್ಯಾಕುಮಾರಿ ಎಂಬ ಸ್ಥಳದಲ್ಲಿ ವಿಶೇಷ. ಇಲ್ಲಿ 3 ಮಹಾಸಾಗರಗಳು ಸೇರುತ್ತವೆ. ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿಯ ಸಮುದ್ರ ಮತ್ತು ಭಾರತೀಯ ಮಹಾಸಾಗರ. ಈ ಸ್ಥಳವನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಇಲ್ಲಿ ದೇವಿಯನ್ನು ಪೂಜಿಸುವುದು ಅತ್ಯಂತ ಪವಿತ್ರ ಎಂದು ನಂಬಿಕೆ. ಈಗ ದೇವಿ ಕನ್ಯಾಕುಮಾರಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ಬಾಣಾಸುರ ಎಂಬ ರಾಕ್ಷಸನು ಭೂಮಿಯಲ್ಲಿ ಅತಿಯಾದ ಕಾಟ ನೀಡುತ್ತಿದ್ದನು. ಅವನಿಗೆ ಒಂದು ವರ ಇತ್ತು. ಆ ವರ ಏನೆಂದರೆ ಅವನನ್ನು ಕೊಲ್ಲುವವಳು ಕೇವಲ ಮದುವೆಯಾಗದ ಕನ್ಯೆ ಮಾತ್ರ. ಈ ಕಾರಣದಿಂದ ದೇವತೆಗಳು ಸಂಕಷ್ಟಕ್ಕೆ ಈಡಾದರು. ಆವಾಗ ಪಾರ್ವತಿ ದೇವಿಯವರು ಕನ್ಯಾಕುಮಾರಿ ರೂಪದಲ್ಲಿ ಭೂಮಿಗೆ ಅವತರಿಸಿದರು. ದೇವಿ ದಕ್ಷಿಣ ಭಾರತದ ಸಮುದ್ರ ತೀರದಲ್ಲಿ ತಪಸ್ಸು ಮಾಡುತ್ತಾ ಬಾಣಾಸುರನನ್ನು ಸಂಹರಿಸಲು ಸಿದ್ಧರಾದರು. ದೇವಿ ಕನ್ಯಾಕುಮಾರಿ ತಪಸ್ಸು ಮಾಡುತ್ತಿದ್ದಾಗ ಅವರಿಗೆ ಶಿವದೇವನೊಂದಿಗೆ ಮದುವೆಯಾಗಲು ನಿರ್ಧರಿಸಲಾಯಿತು. ಮದುವೆಗೆ ದಿನವೂ ನಿಗದಿಯಾಯಿತು. ಅಂದರೆ ಯಾವ ದಿನ ಮಾಡಬೇಕೆಂದು ಅದು ಕೂಡ ನಿಶ್ಚಿತವಾಯಿತು. ಆದರೆ ಈ ಮದುವೆಯಿಂದ ದೇವತೆಗಳಿಗೆ ಭಯ ಉಂಟಾಯಿತು. ಏಕೆಂದರೆ ಮದುವೆಯಾದರೆ ದೇವಿ ಕನ್ಯಾ ಇರುವುದಿಲ್ಲ. ಆಗ ಬಾಣಾಸುರನು ಯಾರು ಕೊಲ್ಲುತ್ತಾರೆ? ಬಾಣಾಸುರನು ಬದುಕಿದ್ದರೆ ದೇವರಿಗೆ ಸಂಕಟ. ಅದಕ್ಕಾಗಿ ನಾರದ ಮಹರ್ಷಿಯವರು ಒಂದು ಯುಕ್ತಿ ಹೂಡಿದರು. ಅಂದರೆ ಈ ಮದುವೆಯನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕೆಂದು. ಮದುವೆಯ ಸಿದ್ಧತೆ ನಡೆಯಿತು. ದೇವಿ ಅಲಂಕಾರದಿಂದ ಮದುವೆಗೆ ಸಿದ್ಧಳಾದಳು. ವಿವಾಹಕ್ಕೆ ಎಲ್ಲ ಅತಿಥಿಗಳು ಬಂದರು. ಮದುವೆಯ ಮುಹೂರ್ತಕ್ಕೆ ಮುಂಚೆ ಬೆಳಿಗ್ಗೆ ಆಯಿತು ಎಂದು ಶಿವನಿಗೆ ಭ್ರಮೆ ಮೂಡಿಸಬೇಕೆಂದು ನಾರದರು ತೀರ್ಮಾನಿಸಿದರು. ಹೀಗಾಗಿ ಕೋಳಿ ಕೂಗಿದಂತೆ ಶಬ್ದ ಮಾಡಲಾಯಿತು. ಸಮಯ ಆಗಿದೆ ಎಂದು ಶಿವನು ಭಾವಿಸಿದ್ದರು. ಆದುದರಿಂದ ಶಿವನು ಮದುವೆ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ತಲುಪಲಿಲ್ಲ. ಇಲ್ಲಿ ದೇವಿ ಮದುವೆಗೆ ಸಿದ್ಧಳಾಗಿದ್ದಳು. ಆಭರಣಗಳು ಧರಿಸಿ ಮಂಗಳವಸ್ತ್ರದಲ್ಲಿ ಕಂಗೊಳಿಸುತ್ತಾ ಶಿವನನ್ನು ಕಾಯುತ್ತಿದ್ದಳು. ಆದರೆ ಶಿವನು ಬಂದಿಲ್ಲ. ಮುಹೂರ್ತ ಕಾಲ ಕಳೆದಿತ್ತು. ಮದುವೆ ನಡೆಯಲಿಲ್ಲ. ಈ ಘಟನೆಯಿಂದ ದೇವಿಗೆ ತುಂಬ ದುಃಖ ತಂದಿತ್ತು ಮತ್ತು ಕೋಪವೂ ಬಂದಿತ್ತು. ಮದುವೆಗೆ ಸಿದ್ಧಪಡಿಸಿದ ಅನ್ನ ಆಹಾರವನ್ನು ಸಮುದ್ರ ತೀರದಲ್ಲಿ ಚೆಲ್ಲಿಬಿಟ್ಟರು. ಹಾಗೂ ತಾನು ಹಾಕಿದ ಆಭರಣಗಳನ್ನು ತೆಗೆದು ಎಸೆದಳು. ಇಂದಿಗೂ
ಕನ್ಯಾಕುಮಾರಿ ಸಮುದ್ರ ತೀರದಲ್ಲಿ ಕಾಣುವ ಬಣ್ಣ ಬಣ್ಣದ ಕಲ್ಲುಗಳು ಮತ್ತು ಮರಳುಗಳು ಅದೇ ದೇವಿಯ ಆಹಾರದ ಆವೇಶಗಳು ಎಂದು ಜನರು ನಂಬುತ್ತಾರೆ. ಮದುವೆ ವಿಫಲವಾದ ನಂತರ ದೇವಿ ಮತ್ತೆ ತಪಸ್ಸಿನಲ್ಲಿ ತೊಡಗಿದ್ದಳು. ನಂತರ ಬಾಣಾಸುರನ ವಿರುದ್ಧ ಯುದ್ಧ ನಡೆಸಿದಳು. ಭೀಕರ ಯುದ್ಧದ ನಂತರ ದೇವಿ ಕನ್ಯಾಕುಮಾರಿ ಬಾಣಾಸುರನನ್ನು ಸಂಹರಿಸಿದಳು. ಇದರಿಂದ ಲೋಕಕ್ಕೆ ಶಾಂತಿ ಮರಳಿ ಬಂತು ಮತ್ತು ದೇವತೆಗಳು ಸಂತೋಷಪಟ್ಟರು. ಆದರೆ ದೇವಿ ಕನ್ಯೆಯಾಗಿಯೇ ಉಳಿದಳು. ಅವಳು ಸದಾ ಕನ್ಯೆಯ ರೂಪದಲ್ಲಿ ಇರುತ್ತಾಳೆ. ಅವಳನ್ನು ಕನ್ಯೆಯ ರೂಪದಲ್ಲಿಯೇ ಪೂಜಿಸಲಾಗುತ್ತದೆ. ಕೈಯಲ್ಲಿ ಜಪಮಾಲೆ ಮತ್ತು ಅಕ್ಷಮಾಲೆ ಹಿಡಿದಿರುತ್ತಾಳೆ. ತಪಸ್ಸಿನ ಶಕ್ತಿಯ ಸಂಕೇತ. ದೇವಿಯ ಇನ್ನೊಂದು ವಿಶೇಷತೆ ದೇವಿಯ ಮೂಗಿನಲ್ಲಿರುವ ವಜ್ರದ ಮೂಗುತಿ. ಇದು ತುಂಬ ಪ್ರಸಿದ್ಧ. ಈ ವಜ್ರದ ಮೂಗುತಿ ಇದರ ಬೆಳಕು ದೂರದಿಂದಲೂ ಕಾಣುತ್ತದೆ ಎಂದು ನಂಬಿಕೆ ಇದೆ. ದೇವಿ ಮದುವೆಯ ಕನಸನ್ನು ತ್ಯಜಿಸಿ ಲೋಕದ ರಕ್ಷಣೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದ ದೇವಿ. ಅವಳೇ ನಮ್ಮ ಕನ್ಯಾಕುಮಾರಿ ದೇವಿ. ಲೋಕದ ರಕ್ಷಣೆಗೆ ತಮ್ಮನ್ನು ಅರ್ಪಿಸಿದ ಮಹಾಶಕ್ತಿ ದೇವಿ. ಕನ್ಯಾಕುಮಾರಿ ದೇವಸ್ಥಾನದ ಬಗ್ಗೆ ಕೆಲವು ವಿಶೇಷತೆಗಳು. ಸಮುದ್ರದ ಅಂಚಿನಲ್ಲಿ ದೇವಸ್ಥಾನ ಇದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಒಂದೇ ಸ್ಥಳದಲ್ಲಿ ನೋಡಬಹುದಾದ ಅಪರೂಪದ ಸ್ಥಳ. ದೇವಸ್ಥಾನದ ಒಳಗೆ ಶರ್ಟ್ ತೆಗೆಯುವ ಪದ್ಧತಿ ಇದೆ. ಪುರುಷರು ಶರ್ಟ್ ತೆಗೆದು ಹೋಗಬೇಕೆಂದು ಪದ್ಧತಿ ಇದೆ ಹಾಗೂ ದೇವಿಗೆ ವಿಶೇಷ ಪೂಜೆಗಳು ದಿನನಿತ್ಯ ನಡೆಯುತ್ತದೆ. ಇದು ದೇವಿ ಕನ್ಯಾಕುಮಾರಿಯ ತ್ಯಾಗದ ಮತ್ತು ಭಕ್ತಿಯ ಕಥೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.